ನಮಗೆ ಈಗ ಆಲ್ರೆಡಿ ಗೊತ್ತು ಏನಪ್ಪಾ ಅಂತಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಸೈನ್ ವ್ಯಾಲ್ಯೂನ ನೆನ್ಪಿಟ್ಕೊಂಡ್ರೆ ಉಳಿದ ಎಲ್ಲ ವ್ಯಾಲ್ಯೂಸ್ ಅನ್ನು ಯಾವ ರೀತಿ ನೆನ್ಪಿಟ್ಕೋಬೇಕಂತ ನಮ್ಗೆ ಗೊತ್ತು. ಓಕೆ, ಹಾಗಂದ್ರೆ ಸೈನ್ ವ್ಯಾಲ್ಯೂಸ್ ಅನ್ನು ಯಾವ ರೀತಿ ನೆನ್ಪಿಟ್ಕೋಬೇಕಂತಂದ್ರೆ ನಿಮ್ಗೊಂದು ಫಾರ್ಮುಲಾ ಹೇಳ್ತದನಿ ಕೇಳ್ರಿ. ಏನಪ್ಪಾ ಅಂತಂದ್ರೆ ಸೈನ್ ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ನಂಬರ್ ಆಫ್ ಫಿಂಗರ್ಸ್ ಡಿವೈಡೆಡ್ ಬೈ 2. ಈ ಫಾರ್ಮುಲಾ ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ ದಟ್ ನಿಮ್ಮ ಎಡಗೈನ ಸ್ಟ್ರೆಚ್ ಮಾಡಿ ಓಪನ್ ಮಾಡಿ ಈ ತರ ಇಟ್ಕೊಳ್ರಿ. ಈ ಎಲ್ಲಾ ಫಿಂಗರ್ಸ್ಗೂ ಒಂದೊಂದು ಆಂಗಲ್ ಅನ್ನ ಕೊಡೋಣ. ಏನಪ್ಪಾ ಅಂದ್ರೆ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಮತ್ತೆ 90 ಡಿಗ್ರಿ. ಓಕೆ, ಸೊ ಹಂಗಂದ್ರೆ ಈಗ ನಾವು ಇದನ್ನ ಈ ಫಾರ್ಮುಲಾ ಅಪ್ಲೈ ಮಾಡ್ಬೇಕಂತಂದ್ರೆ ದಟ್ ಒಂದು ಫಿಂಗರ್ ಅನ್ನ ಕನ್ಸಿಡರ್ ಮಾಡ್ತಿದ್ರೆ ಅಂದ್ರೆ ಅದ್ರ ರೈಟ್ ಸೈಡ್ ಎಷ್ಟು ಫಿಂಗರ್ಸ್ ಅದಾವ ಅಂತ ಕೌಂಟ್ ಮಾಡ್ರಿ. ಸೊ ಈಗ 0 ಡಿಗ್ರಿ ಫಿಂಗರ್ಸ್ ಅಂತಂದ್ರೆ ರೈಟ್ ಸೈಡ್ ಎಷ್ಟು ಅದ ಅಂತಂದ್ರೆ ಯಾವ ಫಿಂಗರ್ ಇಲ್ಲ. ಹಂಗಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ 0 ಸ್ಕ್ವೇರ್ ರೂಟ್ ಆಫ್ 0 ಡಿವೈಡ್ ಬೈ 2 ಅಂತ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 0 ಅಂದ್ರೆ 0 ಬರ್ತೈತಿ. 0 ಡಿವೈಡ್ ಬೈ 2 ಅಂದ್ರೆ ಏನ್ ಬರ್ತದೆ, ಇಲ್ಲಿ ವ್ಯಾಲ್ಯೂ 0 ಬರ್ತದೆ. ಓಕೆ, ಸೊ ನಂತರ 30 ಡಿಗ್ರಿ ಫಿಂಗರ್ ತಗೊಳ್ರಿ. ರೈಟ್ ಸೈಡ್ ಏನದ ಅಂತಂದ್ರೆ 1 ಫಿಂಗರ್ ಅದ. ಹಂಗಂದ್ರೆ ಸ್ಕ್ವೇರ್ ರೂಟ್ ಆಫ್ 1 ಡಿವೈಡೆಡ್ ಬೈ 2. ಸ್ಕ್ವೇರ್ ರೂಟ್ ಆಫ್ 1 ವ್ಯಾಲ್ಯೂ ಏನಂದ್ರೆ 1 ಆಗುತ್ತೆ. ದಟ್ ಈಸ್ ಇದ್ರ ಆನ್ಸರ್ ಏನಾಗುತ್ತೆ ಅಂದ್ರೆ 1 ಡಿವೈಡೆಡ್ ಬೈ 2 ಆಗುತ್ತೆ. ಓಕೆ, ಸೊ ದಟ್ ನಂತರ 45 ಡಿಗ್ರಿ ಬರ್ರಿ. ದಟ್ ಈಸ್ 45 ಡಿಗ್ರಿ ರೈಟ್ ಸೈಡ್ ಏನಂದ್ರೆ 2 ಫಿಂಗರ್ ಅದಾವು. ಹಂಗಂದ್ರೆ ಇದು ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 2 ಡಿವೈಡೆಡ್ ಬೈ 2 ಆಗುತ್ತೆ. ಡಿನಾಮಿನೇಟರ್ 2 ಅದ. ಸೊ 2 ಅಂದ್ರೆ √2 ಇಂಟು √2 ಆಗುತ್ತೆ. 1 √2 1 √2 ಕ್ಯಾನ್ಸಲ್ ಆದ ಅಂದ್ರೆ ಡಿನಾಮಿನೇಟರ್ ನಮ್ಮ ಒಳಗೆ ಏನು ಬರ್ತದೆ ಅಂದ್ರೆ 1 ಡಿವೈಡೆಡ್ ಬೈ √2 ಬರ್ತದೆ. ಸೊ ಇದ್ರ ವ್ಯಾಲ್ಯೂ ಏನಾಗುತ್ತೆ 1 ಡಿವೈಡೆಡ್ ಬೈ √2 ಆಗುತ್ತೆ. ನಂತರ ಸೈನ್ 60 ಅಂದ್ರೆ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, ನಂತರ 60 ಡಿಗ್ರಿ ಫಿಂಗರ್ ಇಲ್ಲದ. ಸೊ ದಟ್ 60 ಡಿಗ್ರಿ ಫಿಂಗರ್ ಕನ್ಸಿಡರ್ ಮಾಡಿದ್ರೆ ರೈಟ್ ಸೈಡ್ಗೆ 3 ಫಿಂಗರ್ಸ್ ಅದಾವು. ಹಂಗಂದ್ರೆ ಇದೇನಾಗುತ್ತೆ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 3 ಡಿವೈಡೆಡ್ ಬೈ 2 ಆಗುತ್ತೆ. ಓಕೆ, ಸೊ ನಂತರ 90 ಡಿಗ್ರಿ ಅಂತಂದ್ರೆ ತಗೊಂಡ್ರೆ ಸೊ 90 ಡಿಗ್ರಿ ಫಿಂಗರ್ ಇದ್ರ ರೈಟ್ ಸೈಡ್ ಏನದಾವ ಅಂತಂದ್ರೆ 4 ಫಿಂಗರ್ಸ್ ಅದಾವು. ಹಂಗಂದ್ರೆ ಇದೇನಾಗುತ್ತೆ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 4 ಡಿವೈಡೆಡ್ ಬೈ 2 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 4 ಅಂತಂದ್ರೆ ವ್ಯಾಲ್ಯೂ 2 ಡಿವೈಡೆಡ್ ಬೈ 2 ಅಂದ್ರೆ 2 1 ಜಾ ಇದ್ರ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ 1 ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಸೈನ್ ವ್ಯಾಲ್ಯೂಸ್ ಅನ್ನ ನೆನ್ಪಿಟ್ಕೋಬಹುದು. ಇದರ ರಿವರ್ಸ್ ಅನ್ನ ತಗೊಂಡ್ರೆ ಕಾಸ್ ವ್ಯಾಲ್ಯೂಸ್ ಬರ್ತಾವು. ಅದ್ರದ್ದು ಇವೆರಡರದ್ದು ರೇಷಿಯೋ ತಗೊಂಡ್ರಿ ಅಂದ್ರೆ ನಮ್ಗೆ ಏನ್ ಬರ್ತದೆ ಅಂತಂದ್ರೆ ಟ್ಯಾನ್ ವ್ಯಾಲ್ಯೂಸ್ ಬಂದಿರ್ತವೆ. ಸೊ ಇದನ್ನ ಬರೀದಾತಂದ್ರೆ ಈ ರೀತಿಯಾಗಿ ಬರೀಬಹುದು.